ನೆನ್ನೆ ಪಾರ್ಲಿಮೆಂಟ್ ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಏನಾಯ್ತು, ಆ ದಾಳಿ ಪಕ್ಕಾ ಪ್ಲಾನ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಎಲ್ಲವನ್ನೂ ಪರಿಶೀಲಿಸಿಯೇ ಪ್ಲಾನಿಂಗ್ ನಡೆಸಲಾಗಿತ್ತು. ಪ್ಲಾನ್ ಸಿದ್ಧಪಡಿಸಿರುವ ಸಂದರ್ಭದಲ್ಲಿ ಹಲವಾರು ಬಾರಿ ಅವರು ಭೇಟಿ ಕೂಡ ಆಗಿದ್ರು. ಈ 6 ಜನ ಹಲವು ಬಾರಿ ಸಂಸತ್ಗೆ ಭೇಟಿ ಕೊಟ್ಟಿದ್ದಂತಹ ಆರೋಪಿಗಳು. ಇದರ ವಿಡಿಯೋಗಳನ್ನ ಸದ್ಯಕ್ಕೆ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆ ಯಾವಾಗ ಬಂದಿದ್ರು, ಎಲ್ಲೆಲ್ಲಿ ಭೇಟಿಯಾಗಿದ್ರು, ಎಷ್ಟು ಸಲ ಸಂಪರ್ಕ ಮಾಡ್ತಾ ಇದ್ರು, ಮೀಟ್ ಮಾಡುವಂತ ಟೈಮಲ್ಲಿ ಯಾವೆಲ್ಲ ವಿಚಾರದ ಬಗ್ಗೆ, ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಇದೆಲ್ಲದರ ಬಗ್ಗೆ ತನಿಖೆಯನ್ನ ಸದ್ಯಕ್ಕೆ ಪೊಲೀಸರು ಕೈಗೊಂಡಿದ್ದಾರೆ. ನೆನ್ನೆಯ ಪಾರ್ಲಿಮೆಂಟ್ ದಾಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇವೆ. ಕೇವಲ ಒಂದೇ ಬಾರಿಗೆ ಹೋಗಿ ಇವರು ಪಾರ್ಲಿಮೆಂಟ್ನಲ್ಲಿ ಈ ರೀತಿಯಾಗಿ ಈ ಸ್ಮೋಕ್ ಬಾಂಬ್ ಅಟ್ಯಾಕ್ ಮಾಡಿರೋದಷ್ಟೇ ಅಲ್ಲ, ಈ ಹಿಂದೆ ಹಲವಾರು ಬಾರಿ ಪಾರ್ಲಿಮೆಂಟ್ಗೆ ಹೋಗಿದ್ರು. ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು, ಇದೆಲ್ಲದರ ಬಗ್ಗೆ ಅವರು ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಲಾಗಿತ್ತು. ಇನ್ನು 6 ಆರೋಪಿಗಳು ಹಲವು ಬಾರಿ ಸಂಸತ್ ಭವನಕ್ಕೆ ಭೇಟಿ ನೀಡಿದ್ದಾರೆ. ಅದರಲ್ಲಿ 5 ಜನರನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ಮೈಸೂರು ಮೂಲದ ಮನೋರಂಜನ್, ಸಾಗರ್ ಶರ್ಮಾ ಯುಪಿ ಮೂಲದವನು, ನೀಲಂ ಹರಿಯಾಣ ಮೂಲದವರು, ಅಮೋಲ್ ಶಿಂದೆ ಮಹಾರಾಷ್ಟ್ರ ಮೂಲದವರು, ವಿಕ್ಕಿ ಶರ್ಮಾ ಹರಿಯಾಣ ಮೂಲದವರು, ಇನ್ನು ಲಲಿತ್ ಝಾ ಹರಿಯಾಣ ಮೂಲದ ವ್ಯಕ್ತಿ, ಆತ ಮಾತ್ರ ಪರಾರಿಯಾಗಿದ್ದಾನೆ. ಇನ್ನು ಹಲವು ವರ್ಷಗಳಿಂದ 6 ಆರೋಪಿಗಳಿಗೆ ಪರಿಚಯ ಇತ್ತು. ಸಾಮಾಜಿಕ ಜಾಲತಾಣದ ಮೂಲಕ ಎಲ್ಲರೂ ಕೂಡ ಪರಿಚಯವನ್ನ ಮಾಡಿಕೊಂಡಿದ್ರು. ಇವರ ಪ್ಲಾಟ್ಫಾರ್ಮ್ ಆಗಿದೆ ಭಗತ್ ಸಿಂಗ್ ಫ್ಯಾನ್ ಕ್ಲಬ್. ಆ ಗ್ರೂಪ್ ನಲ್ಲಿ ಇವರೆಲ್ಲರೂ ಕೂಡ ಸಕ್ರಿಯರಾಗಿ ಕೆಲಸ ಮಾಡ್ತಾ ಇದ್ರು. ಸಕ್ರಿಯರಾಗಿ ಅವಾಗವಾಗ ತಮ್ಮ ಮಾಹಿತಿಯನ್ನ, ವಿಚಾರ ವಿನಿಮಯವನ್ನ ಮಾಡ್ಕೊಳ್ತಾ ಇದ್ರು. ನಂತರ ಎಲ್ಲರೂ ಮೊಬೈಲ್ ನಂಬರ್ ಅನ್ನ ಶೇರ್ ಮಾಡ್ಕೊಂಡಿದ್ರು. 4 ವರ್ಷಗಳಿಂದ ಆರೋಪಿಗಳು ನಿರಂತರ ಸಂಪರ್ಕದಲ್ಲಿದ್ರು ಅನ್ನೋದು ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಲಭ್ಯವಾಗಿರುವಂತಹ ಅಪ್ಡೇಟ್ಸ್. ಇನ್ನು ಲೋಕಸಭೆಯಲ್ಲಿ ದಾಳಿಗೂ ಒಟ್ಟಿಗೆ ಇವರು ಯೋಜನೆಯನ್ನ ರೂಪಿಸಿದ್ರಂತೆ. ಪಕ್ಕಾ ಪ್ಲಾನ್ ಮಾಡಿ ಈ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಇದಕ್ಕಾಗಿ ಮನೋರಂಜನ್ ಹಲವು ಬಾರಿ ಬೆಂಗಳೂರಿಂದ, ಮೈಸೂರಿಂದ ದೆಹಲಿಗೂ ಕೂಡ ಹೋಗಿದ್ದ ಅನ್ನೋ ಇನ್ಫಾರ್ಮೇಶನ್ ಇದೆ. ಕಳೆದ ಮಾರ್ಚ್ನಲ್ಲೂ ಅಧಿವೇಶನದ ಸಂದರ್ಭದಲ್ಲಿ ಇವರೆಲ್ಲರೂ ಭೇಟಿ ಮಾಡಿದ್ರಂತೆ. ಒಬ್ಬ ವ್ಯಕ್ತಿ ಮಾತ್ರ ಭೇಟಿ ಕೊಟ್ಟು ಎಲ್ಲವನ್ನ ಪರಿಶೀಲಿಸ್ತಾ ಇದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಲಭ್ಯವಿದೆ. ಒಳಗಡೆ ಯಾವ ರೀತಿಯಲ್ಲಿದೆ, ಎಲ್ಲಿಂದ ಎಂಟ್ರಿ ಕೊಡಬೇಕು, ಭದ್ರತಾ ವ್ಯವಸ್ಥೆ ಹೇಗಿದೆ, ಶೂಗಳನ್ನ ಪರಿಶೀಲಿಸದಿರೋದು ಗಮನ ಹರಿಸಿದ್ರಂತೆ. ಈ ಸಂದರ್ಭದಲ್ಲಿ ಅಲ್ಲಿ ಮೆಟಲ್ ಡಿಟೆಕ್ಟರ್ ಇರುತ್ತೆ, ಸ್ಕ್ಯಾನರ್ ಇರುತ್ತೆ, ಇದೆಲ್ಲವೂ ಕೂಡ ಇರುತ್ತೆ. ಆದರೆ ಶೂ ಅಲ್ಲಿ ನಾವು ಇದನ್ನ ಇರಿಸ್ಕೊಂಡು ಹೋದ್ರೆ ಇದನ್ನ ಯಾರೂ ಕೂಡ ಅಬ್ಸರ್ವ್ ಮಾಡೋದಿಲ್ಲ ಅನ್ನೋದನ್ನ ಈ 6 ಜನ ಗಮನಿಸಿದ್ರಂತೆ. ಇನ್ನು ಗುರುಗ್ರಾಮನ ಮನೆಯಲ್ಲಿ ಕುಳಿತು ಈ ದಾಳಿಯನ್ನ ಹೇಗ್ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ರೀತಿಯಾಗಿ ಜಂಪ್ ಮಾಡಬೇಕು, ಹೇಗೆ ಅಟ್ಯಾಕ್ ಮಾಡಬೇಕು, ಎಲ್ಲ ಅಟ್ಯಾಕ್ ಮಾಡಬೇಕು ಅನ್ನೋದಕ್ಕೆ ರೂಪರೇಷೆಯನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ರಂತೆ. ಯಾರು ಎಲ್ಲಿಗೆ ಎಂಟ್ರಿ ಕೊಡಬೇಕು, ಹೊರಗಿನವರ ಪಾತ್ರ ಹೇಗಿರಬೇಕು, ಆ ಪಾರ್ಲಿಮೆಂಟ್ ಒಳಗಡೆ ಇದ್ದವರು ಯಾವಾಗ ಅಟ್ಯಾಕ್ ಮಾಡಬೇಕು, ಅಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇರಬೇಕು, ಇದೆಲ್ಲದರ ಬಗ್ಗೆ ಇವರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು. ಏಕಕಾಲದಲ್ಲಿ ಎಷ್ಟೊತ್ತಿಗೆ ಹೊರಗೆ ಒಳಗೆ ಎರಡೂ ಕಡೆ ಸ್ಮೋಕ್ ಬಾಂಬ್ ಅನ್ನ ಸಿಡಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಆಗಿತ್ತು. ಎಲ್ಲವನ್ನ ಪಕ್ಕಾ ಟೈಮಿಂಗ್ ಪ್ರಕಾರ ಈ ಪ್ಲಾನ್ ಮಾಡಿಕೊಂಡು ಈ 6 ಜನ ಬಂದಿದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈ 5 ಜನರನ್ನ ಪೊಲೀಸರು ಏನು ಅರೆಸ್ಟ್ ಮಾಡಿದ್ದಾರೆ, ವಶಪಡಿಸಿಕೊಂಡಿದ್ದಾರೆ, ಅವರಿಂದ ಲಭ್ಯವಾಗ್ತಾ ಇದೆ. 2001ರಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿ ನೆನ್ನೆಗೆ 22 ವರ್ಷ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.